ಅರಸಿ ವಾರ್ತೆ. ಇದು ಸುದ್ದಿ ಸಮಯ. ನಮಸ್ಕಾರ. ಇದು ಅರಸಿ ವಾರ್ತೆಯ ಕಳಕಳಿಯ ವರದಿ. ಹಾಸನ ಜಿಲ್ಲೆ ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಬೆಂಬಲ ಬೆಲೆಯೊಂದಿಗೆ ಕೊಬ್ಬರಿ ಖರೀದಿ ಮಾಡುವ ನಾಫೆಡ್ ಕೇಂದ್ರವು ಪೂರ್ವ ಸಿದ್ಧತೆ ಮಾಡಿಕೊಳ್ಳದ ಕಾರಣ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಗೆಹರಿಸಬಹುದಾದ ಸಮಸ್ಯೆಗಳನ್ನೇ ದೊಡ್ಡದಾಗಿ ಬಿಂಬಿಸುತ್ತಿರುವ ಅಧಿಕಾರಿಗಳು ನಿಗದಿತ ಸಮಯದಲ್ಲಿ ಕೊಬ್ಬರಿ ಖರೀದಿ ಪ್ರಾರಂಭ ಮಾಡದಿರುವುದರಿಂದ ನೂರಾರು ರೈತರು ಬಿಸಿಲಿನಲ್ಲಿ ಅಸಹಾಯಕರಾಗಿ ದಿನಗಳನ್ನು ದೂಡುತ್ತಿದ್ದಾರೆ. ಜನವರಿ ತಿಂಗಳಲ್ಲಿ ಪ್ರಾರಂಭವಾಗಬೇಕಿದ್ದ ಕೊಬ್ಬರಿ ಖರೀದಿ ನಾಫೆಡ್ ಕೇಂದ್ರವು ಕಳೆದ 3 ದಿನಗಳಿಂದ ಕಾರ್ಯಾರಂಭ ಮಾಡಿದೆ. ತಾಂತ್ರಿಕ ಮತ್ತು ಸಿಬ್ಬಂದಿ ನಿಯೋಜನೆಯಲ್ಲಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವುದರಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದೇ ಹೇಳಬಹುದು. ಕೌಂಟರ್ಗಳಲ್ಲಿ ಟೋಕನ್ ಪಡೆಯುವುದರ ಮೂಲಕ ಅಧಿಕಾರಿಗಳು ನೀಡುವ ದಿನಾಂಕದಂದು ಮಾರಾಟಕ್ಕಾಗಿ ರೈತರು ತರಲಾಗುವ ಕೊಬ್ಬರಿಗಳನ್ನು ಅಧಿಕಾರಿಗಳು ಅಂದೇ ಖರೀದಿ ಮಾಡಬೇಕು. ಕೆಲವು ಪ್ರಭಾವಿ ವ್ಯಕ್ತಿಗಳು, ವರ್ತಕರು ಮತ್ತು ಮಧ್ಯವರ್ತಿಗಳ ಜಾಲಕ್ಕೆ ಸಿಲುಕಿರುವ ಕೊಬ್ಬರಿ ಖರೀದಿ ಕೇಂದ್ರವು ರೈತರಿಗೆ ಟೋಕನ್ ನೀಡುವಲ್ಲಿ ಮತ್ತು ಕೊಬ್ಬರಿ ಖರೀದಿ ಮಾಡುವಲ್ಲಿ ಕೃತಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತಿರುವುದು ಅಕ್ಷರಶಃ ಸತ್ಯವೂ ಆಗಿದೆ. ನಿಗದಿತ ದಿನದಂದು ರೈತರು ತಂದಿರುವ ಕೊಬ್ಬರಿ ಖರೀದಿ ಮಾಡದ ನಾಫೆಡ್ ಕೇಂದ್ರ ಅಧಿಕಾರಿಗಳು ಕೊಬ್ಬರಿ ತುಂಬುವ ಚೀಲಗಳ ಸರಬರಾಜು ಇಲ್ಲ, ಸಿಬ್ಬಂದಿ ಇಲ್ಲ, ತೂಕ ಮಾಡುವ ಯಂತ್ರಗಳಿಲ್ಲ, ಸರಕು ಸಾಗಾಣಿಕೆ ವಾಹನಗಳಿಲ್ಲ, ಸರ್ವರ್ ಸಮಸ್ಯೆ, ಕಂಪ್ಯೂಟರ್ ಕೆಟ್ಟಿದೆ ಎಂದು ಇತ್ಯಾದಿ ನೆಪಗಳನ್ನು ಹೇಳುತ್ತಾ ದಿನಗಳನ್ನು ದೂಡುವ ಪರಿಣಾಮ ರೈತರು ಕೃಷಿ ಮಾರುಕಟ್ಟೆ ಪ್ರಾಂಗಣ ಕಟ್ಟೆಗಳಲ್ಲಿ ತಾವು ತಂದಿರುವ ಕೊಬ್ಬರಿಗೆ ರಕ್ಷಣೆ ಇಲ್ಲದೆ ಪರಿತಪಿಸುತ್ತಿದ್ದಾರೆ. ಮತ್ತೊಂದೆಡೆ ಮಳೆ, ಚಳಿ, ಬಿಸಿಲು ಎನ್ನದೆ ತಿನ್ನಲು ಆಹಾರವಿಲ್ಲದೆ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಹಗಲು ರಾತ್ರಿ ಕಾಯುವಂತೆ ಮಾಡುವುದು ಕೂಡ ಅನ್ನದಾತನಿಗೆ ಮಾಡುವ ಅನ್ಯಾಯವಾಗಿದೆ. ಯೋಜನೆಗಳನ್ನು ಜಾರಿಗೆ ಅಥವಾ ಅನುಷ್ಠಾನಕ್ಕೆ ತಂದರೆ ಸಾಲದು. ಈ ಸೌಲಭ್ಯಗಳು ಅನ್ನದಾತರಿಗೆ ತಲುಪುತ್ತಿದೆಯೇ ಎಂಬುದನ್ನು ನೋಡಬೇಕಿರುವುದು ಸ್ಥಳೀಯ ಅಧಿಕಾರಿಗಳೊಂದಿಗೆ ಜನಪ್ರತಿನಿಧಿಗಳು ಮತ್ತು ಅವರ ಹಿಂಬಾಲಕರ ಕರ್ತವ್ಯವೂ ಆಗಿದೆ. ಚುನಾವಣೆ ಬಂದಾಗ ಮಾತ್ರ ಗ್ರಾಮಗಳಿಗೆ ಹೋಗುವ ಕೆಲವು ರಾಜಕೀಯ ಮುಖಂಡರಿಗೆ ನಾಫೆಡ್ ಕೇಂದ್ರದ ಕರ್ಮಕಾಂಡ ಕಾಣುವುದಿಲ್ಲವೇ ಎಂಬುದು ಪ್ರಶ್ನೆಯಾಗಿದೆ. 9 ಗಂಟೆಗೆ ಅಧಿಕಾರಿಗಳು ಬರಬೇಕಿತ್ತು. 4 ಗಂಟೆಯಿಂದ ಬಂದು ಕಾಯ್ತಾ ಇದೀವಿ. ಯಾರು ಬಂದಿಲ್ಲ, ನೋಡಿಲ್ಲ, ಟೋಕನ್ ಕೊಟ್ಟಿಲ್ಲ. ಬೇರೆ ಕಡೆ ಎಲ್ಲ ಸರ್ವರ್ ಇದೆ, ಕಾರ್ಡ್ ಇಶ್ಯೂ ಮಾಡ್ತಿದ್ದಾರೆ. ಇಲ್ಲಿ ಮಾತ್ರ ಯಾರು ಬಂದು ನೋಡಿಲ್ಲ. ಮೇಲಧಿಕಾರಿಗಳು ಬಂದು ಇದ್ರ ಬಗ್ಗೆ ವಿಚಾರಿಸಬೇಕು. 4 ಗಂಟೆಗೆ ಬಂದು ಕಾಯ್ತಾ ಇದೀವಿ, ಸರ್ವರ್ ಇಲ್ಲ ಅಂತ ಹೇಳ್ತಿದ್ದಾರೆ. ವಯಸ್ಸಾಗಿರೋರು, ಮುದುಕರು ಎಲ್ಲ ಬಂದಿದ್ದಾರೆ. ತಿಂಡಿಲ್ಲ, ಏನಿಲ್ಲ, ಬಂದಿಲ್ಲ, ಕಾಯ್ತಾ ಇದ್ದಾರೆ. ಕಾಲು ನೋವು ಅಂತ ಕುತ್ಕೊಳ್ಳೋಕ್ಕಾಗಿಲ್ಲ. ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಅಧಿಕಾರಿಗಳು ಬಂದು ಏನು ನೋಡ್ಬೇಕು. ಕೊಬ್ಬರಿ ನಾಫೆಡ್ ಕಾರ್ಡಿಗೆ ಅಂತ ಬಂದಿದ್ದೀವಿ. ಇಲ್ಲಿ ಕನಿಷ್ಠ 100ರಿಂದ 150 ಜನ ಕೌಂಟ್ರಲ್ಲಿ ನಿಂತಿದೆ ಸರ್. ಬೆಳಿಗ್ಗೆ 4 ಗಂಟೆಯಿಂದ ಬಂದಿದ್ದೀವಿ. ನೀವು ಒಂದು 4ರಿಂದ 5 ಗಂಟೆ ಕೌಂಟರ್ ಓಪನ್ ಮಾಡಬೇಕು. ಎಲ್ಲ ಕಡೆ ಕೌಂಟರ್ ಓಪನ್ ಮಾಡಿದ್ದಾರೆ. ನಮ್ಮ ಅರಸೀಕೆರೆ ತಾಲೂಕಲ್ಲಿ ಕೌಂಟರ್ ಓಪನ್ ಮಾಡಿಲ್ಲ. ಇಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಅದರಿಂದ ನೀವು ಒಂದು 5 ಕಡೆ ಕರೆಂಟ್ ಓಪನ್ ಮಾಡಿ. ಲೇಡೀಸ್ಗೆ ಬೇರೆ, ಜೆಂಟ್ಸ್ಗೆ ಬೇರೆ, ವಯಸ್ಸಿಗೆ ಬೇರೆ ಒಂದು 5 ಕೌಂಟರ್ ಓಪನ್ ಮಾಡಿ. ಇಲ್ಲಿ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ. ನಾವು ಬೆಳಿಗ್ಗೆ 3 ಗಂಟೆಯಿಂದ ಬಂದಿದ್ದೀವಿ. ರೈತರ ಸಮಸ್ಯೆ ಕೇಳೋರು ಯಾರು ಇಲ್ಲ ಸರ್. ಇಲ್ಲಿ ಬಂದು ನೋಡಿ ಒಂದ್ಸತಿ. ದಯವಿಟ್ಟು ಇದು ಕೌಂಟರ್ ಓಪನ್ ಮಾಡಿಕೊಡಿ ನೀವು. APMCಲಿ ಇಲ್ಲಿ ಭಾರಿ ಜವಾಬ್ದಾರಿ ಇಲ್ಲ. ಇಲ್ಲಿ ಏನು ನಡೀತೈತೆ ಅಂತ ಒಬ್ರಿಗೂ ಗೊತ್ತಾಗಲ್ಲ. ಎಲ್ಲಾ ರಾಜಕೀಯ ಎಲ್ಲ ಏನು ಇಲ್ಲಿ ಏನು ಆಗ್ತೈತೆ ಅಂತ ಗೊತ್ತಾಗ ರಾತ್ರಿ 2:30 ಬಂದು ಮನ್ಕೊಂಡ್ರೆ ಯಾವ ಊರು ಮಕ್ಳು ಅಂತ ಇಲ್ಲ. ನಾವೇನ್ ಮಾಡ್ಬೇಕು? 10 ಗಂಟೆ ಆಯ್ತು. ರಾತ್ರಿ 2:30 ಬಂದು ಮನ್ಕೊಂಡ್ರು. ಯಾರು ಬಂದು ಏನಾಯ್ತು, ನೀವ್ ಏನಾಯ್ತು, ಕುಡಿಯಕ್ ನೀರಿಲ್ಲ. ಏನ್ ಮಾಡದ್ರಿ? ಹಿಂಗ ಆಯ್ತೆ, ಹಿಂಗ್ ಹೋಗ್ತೈತೆ, ಇಲ್ಲಿ ಇದ್ದೀರಾ, ಇಲ್ಲಿ ಮಾಡಿದೀರಾ, ಇಲ್ಲಿ ಮಾಡ್ತಾ ಇದೀವಿ, ಏನು ಕೇಳರಲ್ಲಪ್ಪ. ಏನ್ ಮಾಡಕ್ ಬರುತ್ತೆ? ಏನ್ ಮಾಡೋದು? ಅರಸೀಕೆರೆ ತಾಲೂಕು RMCನಲ್ಲಿ ರೈತರಿಗೆ ನಾಫೆಡ್ ಕೊಬ್ಬರಿ ಬಿಡ್ಲಿಕ್ಕೋಸ್ಕರವಾಗಿ ಕಾರ್ಡ್ ಮಾಡಿಸ್ಬೇಕು ಮತ್ತು ಹೆಬ್ಬೆಟ್ ಕೊಡಬೇಕು ಅಂತಂತೇಳಿ ಸೂಚನೆ ಬಂದಿತ್ತು. ಅದ್ರ ಪ್ರಕಾರವಾಗಿ ನಿನ್ನೆ ಮೊನ್ನೆಯಿಂದ ಸುಮಾರು ಸಾವಿರಾರು ಜನ ರೈತರು ಬೆಳಗಿನ ಜಾವ 3 ಗಂಟೆ 4 ಗಂಟೆಯಿಂದಲೂ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ. ಇವರು ಆಫೀಸರ್ಗಳು ಒಂದು ಕೌಂಟರ್ನಲ್ಲಿ ಮಾಡಕ್ ಹೋಗ್ತಾರೆ. ದಯಮಾಡಿ ರೈತರಿಗೆ ಅದು ಬಹಳ ಅನ್ಯಾಯ ಆಗ್ತದೆ. ಆಮೇಲೆ ಸರ್ವರ್ ಇಲ್ಲ ಅಂತಂತೇಳಿ ಹೇಳ್ತಾ ಇದ್ದಾರೆ. ಸರ್ವರ್ ಇಲ್ಲ ಅಂತಂತೇಳಿ 2 ದಿವಸ 3 ದಿವಸ ಒಟ್ಟಿಗೆ ಇಟ್ಟಿಲ್ದಲೆ, ನೀರಿಲ್ದಲೆ, ಕುಡಿಯೋಕೆ ಅನ್ನ ಆಹಾರ ಇಲ್ದಲೆ ರೈತರು ರಾತ್ರಿ ಅರ್ಧವತ್ನಿಂದಲೂ ಬಂದು ಸಾಯ್ತಾ ಬಿದ್ದಿದ್ದಾರೆ ಇದರಲ್ಲಿ. ಇದನ್ನ ಯಾರು ಕೇಳೋರಿಲ್ಲ. ದಯಮಾಡಿ ರೈತರಿಗೆ ಬಹಳ ಅನ್ಯಾಯ ಇದೆ. ಈ ಕೇಳಿದ್ರೆ ಹೆಬ್ಬೆಟ್ ಕೊಡಬೇಕು.
ಅದ್ ಮಾಡ್ಬೇಕು ಅಂತಾರೆ. ಹೆಬ್ಬೆಟ್ಗೆ ಲೈನ್ ಮಾರ್ಕ್ ನಿಂತ್ಕೊಂಡಿದ್ದಾರೆ ರೈತರುಗಳೆಲ್ಲರೂ ಬಂದು. ಆದ್ರೆ ಸರ್ಕಾರ ಮತ್ತು ಅಧಿಕಾರಿಗಳು ಬಂದು ಸ್ಪಂದಿಸಿ ಸರಿಯಾಗಿ ಕೇಳಿ ನಾವೀಗ 10:30 ಗಂಟೆಗೆ ಬರ್ತೀವಿ, 11ಕ್ಕೆ ಬರ್ತೀವಿ ಅಂತ ಹೇಳ್ತಾರೆ. ರೈತರು ತಿಂಡಿ ಉಪಹಾರ ಇಲ್ದಲೆ ಸಾಯ್ತಾ ಇದಾರೆ. ದಯಮಾಡಿ ಇದನ್ನ ತಕ್ಷಣದಲ್ಲೇ ಅಧಿಕಾರಿಗಳು ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಈ ರೈತರಿಗೆ ನಾಪೆಂಡು ಕೊಬ್ಬರಿ ಬಿಡ ಅಂತ ರೈತರುಗಳಿಗೆ ಉಪಕಾರ ಮಾಡ್ಬೇಕು ಅಂತಂತೇಳಿ ನನ್ನ ಕಳಕಳಿಯ ಮನವಿ. ನಾವೀಗ ಲಾಟ್ರಿ ಹೊಡಿತೀವಿ ಸರ್. ರೈತರೆಲ್ಲ ಬಂದು 2,000 ಜನ ಬಂದು ವಾಪಸ್ ಹೋಗ್ತಾರೆ. ಇವ್ರೆಲ್ಲ ಸೇರ್ಕೊಂಡು ನಾವೀಗೊಂದು 5 ಸೆಟ್ ಭಜನೆ ಸೆಟ್ ತಂದ್ಕೊಟ್ರೆ ಭಜನೆ ಮಾಡ್ಕೊಂಡು ಎಲ್ಲ ತಗೊಂಡು ಕುತ್ಕೊಂತೀವಿ. ಯಾಕೆಂದ್ರೆ ಊಟ ತಿಂಡಿ ಇಲ್ದಿರೋ ಭಜನೆ ಮಾಡ್ಬೇಕಲ್ಲ. ಈಗ ಬರ್ತಾರೆ, ಆಮೇಲೆ ಎಲ್ಲರೂ ಕಾದಾದ್ಮೇಲೆ ಬರ್ತಾರೆ. ಇಲ್ಲಿ 2,000 ಕೊಡ್ರಿ ಅಂತ ಬಂದು ರೈತರಿಗೆ ಇನ್ನು ಕೊಬ್ಬರಿ ಅವ್ರು ತಗೊಂಡ್ 40 ದಿವಸ ಮತ್ತೆ ಎಂಟ್ರಿ ಮಾಡೋದು, ಆಮೇಲೆ ತಗೊಂಡ್ ಮತ್ತೆ 3 ತಿಂಗಳು ಅಷ್ಟೊತ್ತಿಗೆ ಕೊಬ್ಬರಿ ಏನಾಗಿರುತ್ತೆ ಸರ್ ರೈತರದು ಯೋಚನೆ ಮಾಡೋದ್ ಬೇಡವಾ? ಹೋದ್ ಸಾರಿ ನಾವು ಶಿವಲಿಂಗೇಗೌಡರು ಬಂದಾಗಲೇ ಹೇಳಿದೀವಿ, ಅಧಿಕಾರಿಗಳಿಗೆ ಯಾರು ದುಡ್ಡು ಕೊಡ್ಬೇಡ್ರಿ ಅಂತ ಆದೇಶ ಮಾಡಿದ್ರು. ಹೋದ್ ಸಾರಿಯ ಒಬ್ರು ಬರ್ತಾರೆ ನಪೇಟೆಯವರು, ಈಗ ಇದು ಪಿನ್ ಚುಚ್ಚಕ್ಕೆ 2,000 ಕೊಟ್ರೆ ನಾನು ಮಾಡ್ತೀನಿ ಕಾರಣ ಅಂತಾರೆ. ಇನ್ನೊಬ್ಬ ಬರ್ತಾರೆ 1,000 ರೂಪಾಯಿ ಕೊಟ್ರೆ ನಾನು ಲೋಡ್ ಮಾಡ್ಬೇಕು ಅಂತಾರೆ. 3 ದಿವಸದಿಂದ ಕಾಯ್ಕೆ ಕೂತ್ಕೊಂಡಿದ್ದಾರೆ. ರೈತರು ಏನ್ ಮಾಡ್ತಾರೆ ಹೇಳ್ರಿ? ಹಂಗೆ ಹೋಗ್ಲಿ 1,000 ರೂಪಾಯಿ ಕೊಡೋದು ಬರೀ ತುಂಬಿಸೋದು ಹಿಂಗಾಗಿದೆ ಸರ್. ದಯವಿಟ್ಟು ರೈತರಿಗೆ ಮನ್ನಣೆ ಮಾಡಿ ಇದನ್ನ ಖಂಡಿತ ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಂತಿದೀವಿ ರೈತರು ಅಷ್ಟೇ. ಸರ್ ನಮಸ್ತೆ, ನಾನು ಇಲ್ಲಿ ಒಬ್ಬ ರೈತನಿದ್ದೀನಿ. ಕೊಬ್ಬರಿ ಮಾರಾಟ ಮಾಡಬೇಕು ಅಂತ ಇಲ್ಲಿ ಮಾರಾಟ ಕೇಂದ್ರಕ್ಕೆ ಬಂದಿದ್ದೀನಿ. ನ್ಯಾಫೆಡ್ನವ್ರು ಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿನ್ನೆಯಿಂದ ಇಲ್ಲಿ 1000 ಜನ ಕ್ಯೂನಲ್ಲಿ ನಿಂತಿದ್ದೀವಿ. ನಿನ್ನೆ ಇಲ್ಲಿ ಸರ್ವರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡೇಟ್ ಹಾಕ್ಕೊಟ್ಟಿದ್ದಾರೆ. ನಿನ್ನೆ ಕೆಲವು ಜನಗಳಿಗೆ 6ನೇ ತಾರೀಕಿಂದ 16ನೇ ತಾರೀಕುವರೆಗೂ ಡೇಟ್ ಹಾಕ್ಕೊಟ್ಟಿದ್ದಾರೆ. ಇವತ್ತು ಈ ದಿನ ಹೊಸದಾಗಿ ಬಂದಿದ್ದಾರೆ ಜನ ಕೊಬ್ಬರಿ ಮಾರಾಟ ಮಾಡಲಿಕ್ಕೆ. ರೈತರು ಹೊಸದಾಗಿ ಬಂದಿದ್ದಾರೆ. ಅವ್ರನ್ನು ಮತ್ತು ಡೇಟ್ ಹಾಕ್ಕೊಟ್ಟಿರೋನು ಒಟ್ಟಿಗೆ ನಿಲ್ಲಿಸ್ಕೊಂಡು ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ಆಫೀಸಲ್ಲಿ ಕೌಂಟ್ರು ಒಂದೇ ಮಾಡ್ಕೊಂಡಿದ್ದಾರೆ. 4-6 ಕೌಂಟ್ರ್ ಮಾಡ್ಕೊಂಡ್ರೆ ರೈತರಿಗೆ ಈ ಸಮಸ್ಯೆ ಇರಲ್ಲ. ಒಂದೇ ಕೌಂಟ್ರ್ ಮಾಡ್ಕೊಂಡು ಎಲ್ಲಾ ಜನನ್ನು ಒಟ್ಟಿಗೆ ಗ್ಯಾದರ್ ಮಾಡ್ಕೊಂಡು ರೈತರು ಒಬ್ರಿಗೊಬ್ರು ಅವರೇ ಹೊಡೆದಾಡ್ಬೇಕು, ಅವರೇ ಕಿತ್ತಾಡ್ಬೇಕು. ಇಲ್ಲಿ ಯಾವುದೇ ಅಧಿಕಾರಿಗಳಾಗ್ಲಿ, ಯಾವುದೇ ರೈತರು ಒಬ್ರಿಗೊಬ್ರು ಹೊಡೆದಾಡ್ತಾ ಇದಾರೆ. ಇಲ್ಲಿ ಯಾವುದೇ ಅಧಿಕಾರಿಗಳಾಗ್ಲಿ, ಯಾವುದೇ ಈ ಮಾರ್ಕೆಟಿನ ವ್ಯವಸ್ಥಾಪಕರಾಗ್ಲಿ ಇಲ್ಲಿ ಬಂದು ಯಾವುದೇ ತೀರ್ಮಾನ ಸರಿಯಾಗಿ ಕೊಡ್ತಾ ಇಲ್ಲ. ಕುಂಡಿನೂ ಚಿವುಟೋದು, ತೊಟ್ಲನ್ನು ತಗೋದನ್ನ ವ್ಯವಹಾರ ಮಾಡ್ತಾ ಇದ್ದಾರೆ. ದಯಮಾಡಿ ವ್ಯವಸ್ಥೆ ಮಾಡ್ಕೊಡಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ಸ್ವಾಮಿ. ವಿಚಾರ ತಿಳಿದಿರುವಂತೆ ಎಲ್ಲಾ ತಾಲೂಕುಗಳು ಬೇರೆ ಬೇರೆ ತಾಲೂಕಲ್ಲಿ 4-5 ಕೌಂಟರ್ ಮಾಡ್ಕೊಂಡು ರೈತರಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಇಲ್ಲಿ ಒಂದೇ ಕೌಂಟರ್ ಮಾಡ್ಕೊಂಡು ರೈತರನ್ನ ಗ್ಯಾದರ್ ಮಾಡ್ಕೊಂಡು ರೈತ ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಳ್ಳೋ ತರ ವ್ಯವಸ್ಥೆನ ಸೃಷ್ಟಿ ಮಾಡ್ತಾ ಇದ್ದಾರೆ. ದಯಮಾಡಿ ಇದನ್ನ ರದ್ದು ಮಾಡಿ 4-6 ಕೌಂಟ್ಗಳು ಓಪನ್ ಮಾಡಿ ರೈತರಿಗೆ ಸಹಕಾರ ಕೊಡ್ಬೇಕಾಗಿ ಕೇಳ್ಕೊಳ್ತೀವಿ.